ಹಾಯ್ ಹಲೋ ನಮಸ್ತೆ. ನಾನು ಆಕಾಶ್ ನಾಯಕ್ ಅಂತ. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚರಿ. ಈ ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರಲ್ಲಿ ಇವತ್ತು ನನ್ನ ಮೊದಲನೇ ಕ್ಲಾಸ್ ಆಗಿರುವಂತಹ ಒಂದು ಮೆಂಟಲ್ ಅಬಿಲಿಟಿ ಕ್ಲಾಸ್ ಅಂತ ತಗೋತಾ ಇದ್ದೀನಿ. ಅದರೊಳಗೆ ಮೊದಲು ಸರಣಿಗಳು ಸಿರೀಸ್ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತಾ ಬರ್ತೀವಿ. ಈ ಸಿರೀಸ್ ಅಂತ ತೊಗೊಂಡಾಗ ಇಲ್ಲಿ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇರೋದೇನಪ್ಪ ಅಂತಂದರೆ ನಂಬರ್ಸ್ ಹಾಗೂ ಆಲ್ಫಾಬೆಟ್ಸ್ಗಳಂತ ಏನು ಮಾಡ್ತೀವಿ ನಾವು ಜಾಸ್ತಿಯಾಗಿ ಏನು ಮಾಡ್ತೀವಿ ಸಿರೀಸಲ್ಲಿ ನಾವು ಹೆಚ್ಚಾಗಿ ನಮಗೆ ಬರುವಂಥ ಕ್ವಶನ್ಸ್ಗಳನ್ನಿರ್ಬೋದು, SSC JD PC ಇರ್ಬೋದು, ಹಾಗೂ PSI KS IAS ಲೆವೆಲ್ವರು ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ಈ ಸರಣಿಗಳಲ್ಲಿ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಭಾಳ ಇಂಪಾರ್ಟೆಂಟಾಗಿ ತೆಗೆದುತ್ತಾರೆ. ಅದರೊಳಗೂ ಎಸ್ಪೆಷಲಿ ಈ JD ಇರ್ಬೋದು, SSC JD ಇರ್ಬೋದು, ಆರ್ಮಿ ಎಕ್ಸಾಮ್ಗಳಿರ್ಬೋದು. ಇದರಲ್ಲಿ ಈ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸರಣಿಗಳ ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಎಕ್ಸಾಮ್ನಲ್ಲಿ 4 ಕ್ವಶನ್ ಮಿನಿಮಮ್ 4 ಕ್ವಶನ್ಗಳು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸರಣಿಯಲ್ಲಿ ಏನು ಮಾಡ್ತಾವೆ ಕ್ವಶನ್ ಬಂದೇ ಬರ್ತವೆ ಅಂತ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತಾ ಬರ್ತೇವೆ. ಹಾಗಾದರೆ ಈ ಸರಣಿಗಳು ಅಂತ ಬಂದಾಗ ನಾವು ಮುಖ್ಯವಾಗಿ ನೋಡ್ಕೋಬೇಕಾಗಿದ್ದೇನಪ್ಪ ಅಂತಂದರೆ ನಮಗೆ ಬೇಕಾಗಿದ್ದು ನಂಬರ್ಸ್ ಬೇಕು. ನಂಬರ್ಸ್ ಅಂತಂದರೆ ಅದರೊಳಗಡೆ ನಮಗೆ ಇಂಟು ಮಾರ್ಕ್ಸ್ ಬರಬೇಕಾಗ್ತದೆ, ಸ್ಕ್ವೇರ್ಸ್ ಬರಬೇಕು, ಕ್ಯೂಬ್ ಬರಬೇಕಾಗ್ತದೆ. ಅದ್ರ ಜೊತೆಗೆ ಪ್ಲಸ್ಸು ಮತ್ತು ಮೈನಸ್ಗಳು ಕೂಡ ಏನು ಮಾಡ್ತೇವೆ ನಾವಿಲ್ಲಿ ನೋಡ್ತಾ ಬರ್ತೀವಿ, ರೈಟ್. ಹಾಗಾದರೆ ಕೆಲವೊಂದಿಷ್ಟು ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ನಿಮಗೊಂದಿಷ್ಟು 4 ಎಕ್ಸಾಂಪಲ್ಗಳನ್ನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ಅದರಲ್ಲಿ 4 ಎಕ್ಸಾಂಪಲ್ಗಳಲ್ಲಿ ಏನಪ್ಪ ಅಂತಂದರೆ ಮೊದಲನೇ ಎಕ್ಸಾಂಪಲ್ಲು, ಎರಡನೇದು, ಹಾಗೆ ಮೂರನೇದು ಮತ್ತು 4ನೇ ಎಕ್ಸಾಂಪಲ್ಗಳನ್ನ ಏನು ಮಾಡಿ ನಾವೀಗ ಬಿಡಿಸ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಏನಿದೆಯಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ 1 8 20. ಓಕೆ, ಮೊದಲನೇ ಎಕ್ಸಾಂಪಲ್ ಆಗಿರುವಂತಹ 1 8 27 64 ನಾವು ನೋಡ್ಕೋಬೇಕಾದ್ರೆ ಇವಾಗ ಒಂದಕ್ಕೊಂದು ಲಿಂಕ್ ಇಲ್ಲ. ಯಾವುದೇ ಕೂಡ ಒಂದು ಸಂಖ್ಯೆಗೆ ಏನು ಮಾಡ್ತಾ ಇಲ್ಲ, ನಮಗಿಲ್ಲಿ ಹೊಂದುತ್ತಾ ಇಲ್ಲ. 1 8 27 64 ಮುಂದೆ ಗ್ಯಾಪ್ ಇದೆ. ಹಾಗಾದರೆ ಅದನ್ನು ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕು? ಅದರಲ್ಲಿ ನಿಮಗೆ ಮುಖ್ಯವಾಗಿ ನಾನು ಹೇಳಿದ್ದೆ, ನಿಮಗೆ ಸ್ಕ್ವೇರು ಮತ್ತು ಕ್ಯೂಬ್ಗಳಲ್ಲಿ ಬರಬೇಕಂತ ಹೇಳಿ ನಮಗೆ ಮುಖ್ಯವಾಗಿ ಅವು ಬರಲೇಬೇಕಾಗ್ತದೆ. 20ವರೆಗೂ ಮಗ್ಗಿ ಬರಬೇಕಾಗ್ತದೆ. ಆ 20ವರೆಗೂ ಮಿನಿಮಮ್ 20ವರೆಗೂ ನಾವು ಮಗ್ಗಿ ಬಂದರೆ ಮಾತ್ರ ಈ ರೀತಿಯಾದ ಪ್ರಾಬ್ಲಮ್ಗಳನ್ನ ಏನು ಮಾಡೋಕ್ಕಾಗ್ತದೆ, ನಮಗಿಲ್ಲಿ ಸಾಲ್ವ್ ಮಾಡೋಕ್ಕೆ ಅತಿ ಸರಳವಾಗಿ ನಾವು ಬಿಡಿಸೋಕ್ಕೆ ನಮಗೆ ಅನುಕೂಲಗಳಾಗ್ತವೆ. ಹಾಗಾದರೆ ಈ 1 8 27 ಮತ್ತು 64 ಮುಂದೆ ಬರುವಂಥ ಒಂದು ಆನ್ಸರ್ ಏನಿರ್ಬೋದು ಅಂತ ನಾವಿಲ್ಲಿ ನೋಡ್ತಾ ಹೋದರೆ ಇಲ್ಲಿ ಏನಿದೆಪ್ಪ ಅಂತಂದರೆ 1 ಕ್ಯೂಬ್ ಇದೆ, 1 × 1 1 × 1, ರೈಟ್. ಹಾಗಾಗಿ 1 ಕ್ಯೂಬ್ ಇಂಟು 1 ಬರುತ್ತೆ. ಹಾಗಾದರೆ 2 ಕ್ಯೂಬ್ ಏನಾಗುತ್ತೆ, 2 × 2 4, 4 × 2 8. ಹಾಗಾಗಿ 2 ಕ್ಯೂಬ್ ಅಂತ ಬಂದಾಗ 8 ಬರುತ್ತೆ. ಮತ್ತು 3 ಕ್ಯೂಬ್ ಏನು ಬರುತ್ತೆ, 3 3 6, ಸಾರಿ 3 3 9, 9 3 27. ಹಾಗಾಗಿ 3 ಕ್ಯೂಬ್ ಇದೆ 27 ಬರುತ್ತೆ. ಆಮೇಲೆ 4 ಕ್ಯೂಬ್ 64 ಬರುತ್ತೆ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ನಮಗಿಲ್ಲಿ 1 2 3 4. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಅದು 5 ಕ್ಯೂಬ್ ಆಗಿರುತ್ತೆ. ಹಾಗಾಗಿ ಯಾವ್ದು ಬರುತ್ತೆ, 5 5 25, 25 5 125 ನಮ್ದಿಲ್ಲಿ ಒಂದು ಆನ್ಸರ್ ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಬರ್ಬೋದು. ಹಾಗಾದರೆ ನಮಗಿಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತಂದರೆ ಕ್ಯೂಬ್ಗಳು ನಮ್ಗೆ ಗೊತ್ತಿರಲೇಬೇಕು. ಹಾಗಾಗಿ ಸ್ಕ್ವೇರ್ ಇರ್ಬೋದು, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ 6 ಸ್ಕ್ವೇರ್ವರೆಗೂ ಅಪ್ ಟು 20 ಸ್ಕ್ವೇರ್ವರೆಗೂ ನಮ್ಗೆ ಏನು ಬೇಕಪ್ಪ ಅಂತಂದರೆ ಈ ಒಂದು ಸ್ಕ್ವೇರ್ಗಳು ಮತ್ತು ಕ್ಯೂಬ್ಗಳು ನಮಗಿಲ್ಲಿ ಗೊತ್ತಿರಲೇಬೇಕಂತ ಒಂದು ವಿಷಯ ನಮಗಿಲ್ಲಿ ಗೊತ್ತಾಗಬೇಕಾಗ್ತದೆ. ಹಾಗಾದರೆ ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ಸೆಕೆಂಡ್ ಕ್ವಶನ್ ಇರುತ್ತೆ ನಮಗಿಲ್ಲಿ. ಏನು ಸೆಕೆಂಡ್ ಕ್ವಶನ್ ಇದೆ, 4 9 16 25 ಆ್ಯಂಡ್ ಕ್ವಶನ್ ಮಾರ್ಕ್ ಇರುತ್ತೆ. ಈ ಕ್ವಶನ್ ಮಾರ್ಕ್ನಲ್ಲಿ ನಾವೇನು ಮಾಡ್ತೀವಿ, ಹಾಗಾದರೆ ಇಲ್ಲೂ ಕೂಡ ಏನಪ್ಪ ಅದೇ ಸೀರೀಸ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಇದೆ ನಮಗಿಲ್ಲಿ. ಇಲ್ಲಿ ಕ್ಯೂಬ್ ಅಂತ ಬಿಡಿಸಿದಾಗ ನಮಗಿಲ್ಲಿ ಸ್ಕ್ವೇರ್ ನೋಡ್ತಾ ಬರ್ತೀವಿ. ಏನು ಸ್ಕ್ವೇರ್ ಇದೆ, 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್. ನೆಕ್ಸ್ಟ್ ಬರೋದು ಯಾವುದಪ್ಪ, ನೆಕ್ಸ್ಟು ಬರೋದು 6 ಸ್ಕ್ವೇರ್ ಆಗಿರುತ್ತೆ. ಹಾಗಾದರೆ ನಮಗಿಲ್ಲಿ 2 × 2 4, 3 × 3 9, 4 × 4 16, 5 × 5 25, 6 × 6 ಏನಾಗಿರುತ್ತೆ 36 ಆಗಿರುತ್ತೆ. ನಮ್ದು ಆನ್ಸರ್ ಏನಿಲ್ಲಿ 36 ಆಗಿರುತ್ತೆ, ರೈಟ್. ಹಾಗಾಗಿ ನಾವಿಲ್ಲಿ ಈ ಒಂದು ಪ್ರಾಬ್ಲಮ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಎರಡರಲ್ಲಿ ನಾವೇನು ಮಾಡ್ತೀವಿ, ಅತಿ ಹೆಚ್ಚಾಗಿ ಸ್ಕ್ವೇರ್ಗಳನ್ನು ತೊಗೊತಾ ಬಂದಾಗ ಅದು ನಮಗಿಲ್ಲಿ ಸ್ಕ್ವೇರ್ ಮತ್ತು ಕ್ಯೂಬ್ಗಳನ್ನು ನಾವು ಕಂಪಲ್ಸರಿ ಕಲಿಯಬೇಕಾದಂಥ ಒಂದು ವಿಷಯ ಆಗಿರೋದ್ರಿಂದ ನಾನು ಏನು ಮಾಡಿದೆ ಅಂತಂದರೆ ಇವೆರಡು ಒಂದು ಎಕ್ಸಾಂಪಲ್ಗಳನ್ನು ನಾನು ಸ್ಕ್ವೇರ್ ಮತ್ತು ಕ್ಯೂಬ್ ಮೇಲೆ ಏನು ಮಾಡಿದ್ದೀನಿ ತೊಗೊತಾ ಬಂದಿದ್ದೀನಿ ಅಂತೇಳಿ ನಾನು ಹೇಳ್ತೀನಿ. ಪಾಸ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಥರ್ಡ್ ಎಕ್ಸಾಂಪಲ್. ನಾನಿಲ್ಲಿ ಥರ್ಡ್ ಎಕ್ಸಾಂಪಲ್ನ ಯಾಕೆ ಇಷ್ಟು ಸರಳವಾಗಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಒಂದಕ್ಕೊಂದು ಏನಿದೆಯಪ್ಪ ಅಂತಂದರೆ ಅಷ್ಟೊಂದು ಡಿಫ್ರೆನ್ಸ್ ಆಗಿ ನಾವೇನು ಮಾಡ್ತಾ ಇಲ್ಲ, ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಇಲ್ಲಿ ಏನಿದೆ, ಭಾಳಷ್ಟು ಡಿಫ್ರೆನ್ಸ್ ಇದೆ. ಒಂದಕ್ಕೆ ಒಂದು ಏನಿದೆ ಡಿಫ್ರೆನ್ಸ್ ಭಾಳ ಬರ್ತಾ ಇದೆ ನಮಗೆ ಇಲ್ಲಿ.
ಹಾಗಾಗಿ ಆ ಒಂದು ಎರಡು ಎಕ್ಸಾಂಪಲ್ಗೆ ನಾವು ಕಂಪ್ಯಾರಿಸನ್ ಮಾಡಿದಾಗ ಒಂದರಿಂದ ಮತ್ತೊಂದು ಅಂಕಿಗೆ ನಮಗೆ ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಜಾಸ್ತಿ ಬರ್ತಾ ಹೋಗ್ತಾ ಇದೆ. ಅಂದರೆ ಒಂದಕ್ಕೊಂದು ಲಿಂಕ್ ಇಲ್ಲ, ಯಾವುದೇ ರೀತಿ ಅಂತಂದು ಲಿಂಕ್ ಇಲ್ಲ. ಬಟ್ ಇಲ್ಲಿ ಸ್ವಲ್ಪ ಭಾಳ ಡಿಫ್ರೆನ್ಸ್ ಇಲ್ಲ ಅಂದರೂ ಕೂಡ ಒಂದು ಮಿನಿಮಮ್ ರೇಂಜ್ ಆಫ್ ಡಿಫ್ರೆನ್ಸ್ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದರೆ ಇಲ್ಲಿ 6, 9, 12, 15, 18 ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಸಿಂಪಲ್ ಆಗಿರುವಂಥ ಒಂದು ಎಡಿಷನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಏನು ಎಡಿಷನ್ ಮಾಡಬೇಕಾಗಾದ್ರೆ ಇಲ್ಲಿ ನಾವೇನು ಮಾಡಬೇಕು, +3 +3 +3 ಮತ್ತು +3 ಅಂತ ಬಂದಾಗ ನಮಗೇನಾಗ್ತದೆ, ಇಲ್ಲಿ ಒಂದು ಆನ್ಸರ್ ನಮಗೆ ಸಿಗ್ತಾ ಹೋಗ್ತದೆ. ಯಾಕಪ್ಪ ಈ +3 ಅನ್ನು ತೊಗೋಬೇಕು ಅಂತಂದರೆ ಸಿರೀಸ್ ಅದೇ ರೀತಿಯಾಗಿ ಏನು ಮಾಡ್ತಾರೆ, ಕಂಟಿನ್ಯೂಷನ್ ಆಗ್ತಾ ಹೋಗ್ತಿರ್ತದೆ. ರೈಟ್, ನೀವು ನೋಡ್ಬೋದು ನೀವು 10, 20, 30, 40, 50 ಅಂತ ಬಂದಾಗ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ, 10 ಮಾತ್ರ ಬರುತ್ತಲ್ವಾ. ಹಾಗಾಗಿ ಇಲ್ಲೂ ಕೂಡ ಸಿರೀಸ್ ಅಂತ ಕ್ವಶನನ್ನು ಕೊಟ್ಟಾಗ ಏನಾಗ್ತದಪ್ಪ ಅಂತಂದರೆ ಇಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅದರದೇ ಅಂತ ಒಂದು ಡಿಫ್ರೆನ್ಸ್ ಅಮೌಂಟ್ಗಳನ್ನ ಏನು ಮಾಡ್ತಾರೆ ಇಲ್ಲಿ ಕೊಟ್ಕೋತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ 3 +3 +3 +3 +3 18 +3 ಅಂದರೆ ಎಷ್ಟಾಗುತ್ತೆ, ಆನ್ಸರ್ ಈಸ್ 21 ಆಗಿರುತ್ತೆ. ರೈಟ್, ಹಾಗಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಸೀರೀಸಲ್ಲಿ ಏನು ಮಾಡ್ತೀವಿ ನಾವಿಲ್ಲಿ ಒಂದು ಕಂಟಿನ್ಯೂಷನ್ ಏನು ಮಾಡ್ತೀವಿ, ಎಡಿಷನ್ ನೋಡ್ತಾ ಹೋಗ್ತಿರ್ತೀವಿ. ಇದೇ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಇನ್ನು ಕೆಲವೊಂದಿಷ್ಟು ಕ್ವಶನ್ ಒಳಗಡೆ ಮೈನಸ್ ಕೂಡ ಸಬ್ಸ್ಟ್ರಿಕ್ಷನ್ ಕೂಡ ಏನು ಮಾಡ್ತಾರೆ ತೊಗೊತಾ ಬರ್ತಾರೆ. -3 -3 ಇರ್ಬೋದು, -4 ಇರ್ಬೋದು, -5 ಇರ್ಬೋದು, ಪ್ಲಸ್ ಎಡಿಷನ್ ಆಗ್ತಾ ಹೋಗ್ತಿರ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ +3 ಇದೆ, ಇಲ್ಲಿ ಮೈನಸ್ ಅಂತ ಬಂದಾಗ ಇನ್ ಕೇಸ್ ಏನಾದರೂ -3 -4 -5 -6 -7 ಅಂತ ಕೂಡ ಏನು ಮಾಡ್ಬೋದು ನಾವಿಲ್ಲಿ ಕಂಟಿನ್ಯೂಷನ್ ಕೂಡ ಕ್ವಶನನ್ನು ಕೊಡ್ಬೋದು. ಅಥವಾ +3 -3 +3 -3 +3 -3 ಅಂತ ಕೂಡ ಏನು ಮಾಡ್ಬೋದು, ಇಲ್ಲ ಅವರಿಗೆ ಕ್ವಶನ್ಗಳನ್ನ ಕೊಡ್ತಾ ಹೋಗ್ಬೋದು. ಅದು ಒಂದು ಸಿರೀಸ್ ಒಳಗಡೆ ಬರುವಂಥ ಒಂದು ಮೆಥಡ್ ಆಗಿರೋದ್ರಿಂದ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರದ್ದೇ ಅಂತ ಕ್ವಶನ್ಗಳಿಗೆ ಏನು ಮಾಡ್ತಾರೆ, ಅವನನ್ನು ಕ್ವಶನ್ಗಳನ್ನ ಕಂಟಿನ್ಯೂಷನ್ನ ಮಾಡ್ತಾ ಹೋಗ್ತಾರೆ ಅಂತ ನಾವು ನೋಡ್ತೀವಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಬರ್ತಾ ಇರೋದು ಫೋರ್ತ್ ಎಕ್ಸಾಂಪಲ್ ನೀವು ನೋಡ್ಕೋಬೋದು. ಇಲ್ಲಿ ಒಂದಕ್ಕೊಂದು ಡಿಫ್ರೆನ್ಸ್ ಅಮೌಂಟ್ ಭಾಳಷ್ಟು ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ, 7, 11, 11, 9, 15, 7, 19, 5 ಮತ್ತು ಇಲ್ಲಿ ಕ್ವಶನ್ ಮಾರ್ಕ್ ಇರುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಹಾಗಾದರೆ ಇದರಲ್ಲಿ ಏನು ಡಿಫ್ರೆನ್ಸನ್ನು ನೀವು ನೋಡ್ಕೋಬೋದು. ಒಂದೇದು ಇಲ್ಲಿ ಎರಡು ರೀತಿಯಾದಂಥ ಒಂದು ನಾನು ಅವಾಗಲೇ ನಿಮಗೆ ಹೇಳಿದ್ದೆ, ಒಂದು ಪ್ಲಸ್ಸು ಮತ್ತು ಮೈನಸ್ಸು ಕೂಡ ಕೊಡ್ಬೋದು ಅಂತೇಳಿ. ಹಾಗಾಗಿ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದಕ್ಕೊಂದು ಡಿಫ್ರೆನ್ಸನ್ನು ಏನು ಮಾಡ್ತಾರೆ, ಚೇಂಜಸನ್ನು ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಾಗಿ, ಫಸ್ಟ್ ಸಂಖ್ಯೆ ಮತ್ತು ಥರ್ಡ್ ಸಂಖ್ಯೆ ಎಡಿಷನ್ನು ಆಡ್ ಮತ್ತು ಈವನ್ ನಂಬರ್ ಅಂತ ಬಂದಾಗ ಏನಾಗ್ತದಪ್ಪ ಅಂದರೆ ಫಸ್ಟ್ 3, 5th, 7th ಆ್ಯಂಡ್ ಲಾಸ್ಟ್ 9th ಒಳಗೆ ಏನು ಮಾಡ್ತಾರೆ ಅಂದರೆ ಡಿಫ್ರೆನ್ಸ್ ಅಮೌಂಟನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ 2nd, 4, 6 ಆನಂತರ ಇದು ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ಎಡಿಷನ್ ಮತ್ತು ಸಬ್ಸ್ಟ್ರಿಕ್ಷನ್ ಬಿಡುವಂಥ ಒಂದು ಕಾನ್ಸೆಪ್ಟಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ರೀತಿಯಾದ ಕಾನ್ಸೆಪ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ನಾವಿಲ್ಲಿ ನೋಡ್ತಾ ಹೋಗೋಣ. ಫಸ್ಟಿಂದ ಎಷ್ಟು ಡಿಫ್ರೆನ್ಸ್ ಇದೆ, 4 ಡಿಫ್ರೆನ್ಸ್ ಇದೆ. ಹಾಗಾದರೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಅಮೌಂಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಮೌಂಟ್ಗೆ 2 ಕಡಿಮೆ ಆಗಿದೆ. ಹಾಗಾದ್ರೆ ನಾವಿಲ್ಲಿ ಇಷ್ಟೇ ಈ ಒಂದು 4 ಅಂಕಿಗಳಲ್ಲಿ ನಾವು ತಿಳ್ಕೊಂಡ್ಬಿಡ್ಬೇಕು ಏನು ಡಿಫ್ರೆನ್ಸ್ ಆಗಿದೆ ಈ ಒಂದು ಕ್ವಶನ್ ಒಳಗಡೆ, ಏನಾದರೂ ವ್ಯತ್ಯಾಸ ಇದೆಯಾ. ಹಾಗಾದರೆ ನಾವಿಲ್ಲಿ ಏನು ಮಾಡ್ತೀವಿ, 2ಅನ್ನು ಏನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ, ಡಿಫ್ರೆನ್ಸ್ ಅಮೌಂಟನ್ನು ಏನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿಪ್ಪ ಅಂತಂದರೆ ಅದು ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ರೈಟ್, ಇಲ್ಲಿ ನೋಡ್ಬೋದು ನೀವು 7, 11 ಎಷ್ಟು ಡಿಫ್ರೆನ್ಸ್ ಇದೆ, +4 ಆಗಿದೆ, +4. ರೈಟ್, ಇಲ್ಲಿ 11, 9 ಎಷ್ಟು ಡಿಫ್ರೆನ್ಸ್ ಇದೆ, 2 ಮಾತ್ರ ಡಿಫ್ರೆನ್ಸ್ ಇದೆ, ಅದು ಮೈನಸ್ ಆಗಿದೆ, ಅದು -2. ರೈಟ್, ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಅದೇ ರೀತಿಯಾಗಿ ಸೇಮ್ ಕಂಟಿನ್ಯೂಷನ್ +4 +4 +4 -2 -2. ರೈಟ್, ಇಲ್ಲಿ ನೋಡಿ 11ದಿಂದ 15ವರೆಗೂ 4 ಡಿಫ್ರೆನ್ಸ್ ಇದೆ, 15 ಒಳಗೂ 19 4th ಡಿಫ್ರೆನ್ಸ್ ಇದೆ, 19ದಿಂದ 4th ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂತ ಅಲ್ಲಿ ಆನ್ಸರ್ ನಮಗೆ ಸಿಕ್ಬಿಡುತ್ತೆ. ಅದೇ ರೀತಿಯಾಗಿ ಇನ್ನೊಂದು ರೀತಿ ಕನ್ಫರ್ಮ್ ಮಾಡ್ಕೋಬೇಕೇನಪ್ಪ ಅಂತಂದರೆ 11, 9 -2, 9 to 7 -2, 7 to 5 -2. ರೈಟ್, ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಈ ಒಂದು ಪ್ರಾಬ್ಲಮನ್ನು ಬಿಡಿಸ್ತಾ ಹೋಗ್ತೀವಿ. ಹಾಗಾದರೆ ಆನ್ಸರ್ ಏನು ಬರುತ್ತೆ ನಮಗಿಲ್ಲಿ, +19 +4 ಎಷ್ಟು ಬರುತ್ತೆ, 23 ನಮಗಿಲ್ಲಿ ಆನ್ಸರ್ ಬರುತ್ತೆ. ರೈಟ್, ಈ ರೀತಿಯಾದಂಥ ಒಂದು ಸಿರೀಸ್ ಪ್ರಾಬ್ಲಮ್ಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ಇಲ್ಲಿ ಜಸ್ಟ್ ನಮಗೆ ಓಕೆ. ಇವಾಗ ನಾವೇನು ಮಾಡೋ ಸಿರೀಸ್ನಲ್ಲಿ 2ನೇ ಭಾಗ ಅಂದರೆ
ಇವಾಗ ನೀವು ನಂಬರ್ಸ್ ಅಂತ ನೋಡ್ಕೊಂಡಿದ್ರೆ ಇವಾಗ ಸೆಕೆಂಡ್ ಬರೋದೇನಪ್ಪ ಅಂತಂದರೆ ಅಲ್ಫಾಬೆಟ್ಸ್ ಅಂತ ಬರ್ತದೆ, ರೈಟ್. ಯಾವ ರೀತಿಯಾಗಿ ಅಲ್ಫಾಬೆಟ್ಸನ್ನು ನಾವಿಲ್ಲಿ ಸಿರೀಸ್ ಒಳಗಡೆ ತೊಗೊಂಡು ಬರ್ತೀವಿ ಅಂತಂದರೆ ಜಸ್ಟ್ ಸಿಂಪಲ್ ನೀವು ನೋಡ್ಬೋದು. ಎಕ್ಸಾಂಪಲ್ಗಳ ನಾನು ಇಲ್ಲಿ ಏನು ಮಾಡಿದ್ದೀನಿ, ಬೋರ್ಡ್ ಮೇಲೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದಿದ್ದೀನಿ. 1 2 3 4 ಎಕ್ಸಾಂಪಲ್ಗಳನ್ನ ನಾನು ಏನು ಮಾಡಿದ್ದೀನಿ ಇಲ್ಲಿ ತೊಗೊತಾ ಬಂದಿದ್ದೀನಿ. ಹಾಗಾದರೆ ಈ ಒಂದು ಸಿರೀಸ್ ಒಳಗಡೆ ಅಲ್ಫಾಬೆಟ್ಸನ್ನು ಯಾವ ರೀತಿಯಾಗಿ ಕ್ವಶನ್ಸನ್ನು ಕೊಡ್ತಾರೆ, ಯಾವ ರೀತಿಯ ಕ್ವಶನ್ಸನ್ನು ಅವರು ತೆಗೆದುಕೊಳ್ತಾರೆ ಅಂತೆಲ್ಲ ನಾವು ಇಲ್ಲಿ ನೋಡ್ತಾ ಬರ್ಬೋದು. ಅದರಲ್ಲಿ ನಾನಿಲ್ಲಿ ಬರೆದಿರುವಂಥ ಒಂದು ಇಂಪಾರ್ಟೆಂಟ್ ವಿಷಯನ ನೀವು ಗಮನಿಸಲೇಬೇಕಾಗಿರುತ್ತದೆ. ಆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಎಸ್ಪೆಷಲಿ ಈ ಒಂದು ಸಿರೀಸ್ ಒಳಗಡೆ ಇರ್ಬೋದು, ಕೋಡಿಂಗ್ ಮತ್ತು ಡಿಕೋಡಿಂಗ್ ಒಳಗಡೆ ಇರ್ಬೋದು, ನಮಗೆ ಈ ಒಂದು A to Z ಆಲ್ಫಾಬೆಟ್ಸ್ ನಮಗೆ ಇಲ್ಲಿ ಬೇಕಾಗ್ತದೆ. ಯಾಕಪ್ಪ ಅಂತಂದರೆ ಈ ಒಂದು A ದಿಂದ Z ವರೆಗೂ 26 ನಂಬರ್ಗಳನ್ನ ಏನು ಮಾಡ್ತೇವೆ, 26 ಅಕ್ಷರಗಳನ್ನ ಏನು ಮಾಡ್ತೀವಿ ಈ ಒಂದು ಸಿರೀಸ್ ಒಳಗಡೆ ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಾಗಿಪ್ಪ ಅಂತಂದರೆ ಒಂದನೇದು ಫಸ್ಟ್ ಎಕ್ಸಾಂಪಲ್ ನಾವಿಲ್ಲಿ ನಾವು ತೊಗೊತಾ ಬರೋಣ. ಏನಪ್ಪ ಅಂತಂದರೆ ನಮಗಿಲ್ಲಿ ಒಂದು ಪಾಯಿಂಟ್ ವೇಪ್ ನೋಡ್ಕೋದಾದರೆ 1 2 3 ಒಂದು ಕ್ವಶನ್ ಮಾರ್ಕ್ ಇದೆ. ಅದಾಂತರ ಮತ್ತೊಂದು ಒಂದು ಅಕ್ಷರಗಳನ್ನ ಏನು ಮಾಡಿದ್ದಾರೆ, ಇಲ್ಲಿ 4 ಅಕ್ಷರಗಳ ಒಂದು ಏನು ಮಾಡಿದಾರಪ್ಪ ಅಂತಂದ್ರೆ ನಮಗಿಲ್ಲಿ ಕ್ವಶನ್ಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಇವನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಮೊದಲನೇದನ್ನೇ ನೋಡ್ಕೋಬೇಕೇನಪ್ಪ ಅಂತಂದರೆ ಒಂದಕ್ಕೊಂದು ಯಾವುದೇ ರೀತಿಯಾದ ಲಿಂಕ್ ಇದೆ. ಈ ಒಂದು 4 ಕೊಟ್ಟು ಒಂದು ಕ್ವಶನ್ ಮಾರ್ಕನ್ನು ಕೊಟ್ಟಿದ್ದಾರಲ್ಲ, ಅದರೊಳಗಡೆ ನಮಗೆ ಯಾವ ರೀತಿಯಾಗಿ ಲಿಂಕನ್ನು ನಾವು ಜೋಡಿಸ್ತಾರೆ ಅಂತ ಇಲ್ಲಿ ನೋಡ್ತಾ ಹೋಗಬೇಕು. ಹಾಗಾದರೆ ನೋಡ್ತೀರಿ ನಿಮಗೆ LPKT NNMR PLOP ಕ್ವಶನ್ ಮಾರ್ಕ್ ಇದೆ, THSL ಇದರಲ್ಲಿ ನಾವೇನು ಮಾಡಬೇಕು, ನಮಗೆ ಕೊಟ್ಟಿರುವಂಥ ಗ್ಯಾಪ್ ಬಿಟ್ಟ ಸ್ಥಳವನ್ನು ಏನು ಮಾಡಬೇಕು, ನಾವಿಲ್ಲಿ ತುಂಬಬೇಕು. ಹಾಗಾದರೆ ನಮಗಿಲ್ಲಿ ಆನ್ಸರ್ ನಮಗಿಲ್ಲಿ ಗೊತ್ತಾಗಬೇಕಾಗ್ತದೆ. ಹಾಗಾದರೆ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು, TP ಯಾವುದೇ ರೀತಿ ಅಂತ ಲಿಂಕ್ ಇಲ್ಲ. ಹಾಗಾದರೆ ಏನು ಮಾಡಬೇಕು, ನಾವಿಲ್ಲಿ ಒಂದನೇದು ಈ ಒಂದು ಅಕ್ಷರ ಮೊದಲನೇ ಎಲ್ಲ ಒಂದು ಅಕ್ಷರಗಳನ್ನ ಏನು ಮಾಡೋಲ್ಲಿ ಜೋಡಿಸ್ತಾ ಹೋಗೋಣ. ನೀವು ಇಲ್ಲಿ ನೋಡ್ಬೋದು ಅಲ್ಫಾಬೆಟ್ಸ್ ಒಳಗಡೆ ಯಾವ ರೀತಿಯ ಡಿಫ್ರೆನ್ಸ್ ಅಮೌಂಟ್ ನಮಗಿಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲೇದು L ಒಂದು ಗ್ಯಾಪ್ ಇದೆ, N ಒಂದು ಗ್ಯಾಪ್ ಇದೆ, P ಒಂದು ಗ್ಯಾಪ್, R, ರೈಟ್. ಹಾಗಾದರೆ ಇಲ್ಲಿ ಕೂಡ ನೋಡ್ತಾ ನಾವು ಮೊದಲನೇದು L ಆಗ್ಬೇಕಾ ಒಂದು ಡಿಫ್ರೆನ್ಸ್ ಇದೆ, ಅಥವಾ ಎರಡನೇ +2 ಮಾಡ್ಕೊತಾರೆ ನಾವಿಲ್ಲಿ. +2 ಅಂತಂದರೆ L +1 +2 M ಮತ್ತು N +2 ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮತ್ತೆ +2 ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಯಾವ ರೀತಿ +2 ಅಂತಂದರೆ N ಆಗಬೇಕೆ OP +1 +2 O ಮತ್ತು P ಎರಡು ಅಕ್ಷರಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ಮತ್ತೆ ಜೋಡಿಸ್ತೀವಿ. ಅದಾದ ನಂತರದಲ್ಲಿ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ +2 P ಇದೆ QR PQR ಅಂದರೆ +1 +2 ಇಲ್ಲಿ ಬರೋದು ಆನ್ಸರ್ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ R ಬರುತ್ತೆ. ನೆಕ್ಸ್ಟ್ ಮತ್ತು ಕನ್ಫರ್ಮ್ ಮಾಡ್ಕೋಬೇಕಪ್ಪ. ಹಾಗಾದರೆ ಏನು ಮಾಡ್ಬೇಕು ನಾವಿಲ್ಲಿ R +1 +2 ಹಾಗಾದರೆ ಏನಿದೆ T ಇದೆ ನಮಗಿಲ್ಲಿ, ರೈಟ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಯಾವ ರೀತಿಯಾಗಿದೆ, PN_L ಇದೆ. ಹಾಗಾದರೆ ನಮಗಿಲ್ಲಿ P ದಿಂದ N ಬರಬೇಕಂದ್ರೆ ಮತ್ತೆ ರಿವರ್ಸ್ ಬರಬೇಕಾಗ್ತದೆ. PNL ಹಾಗಾದರೆ ನಮಗೇನಲ್ಲಿ J ಬರ್ತಿದೆ. ಅದು ಯಾವ ರೀತಿಯಾಗಿ ಇವಾಗ ನೋಡೋಣ. -2 ಅಂತ ನೋಡ್ತಾ ಇದ್ದೇನೆ. -2 ಯಾವ ರೀತಿಯಾಗಿ P ಅದಾದ ನಂತರದಲ್ಲಿ -1 -2 N ಇದೆ. P ಆದ ನಂತರ -2 N ಇದೆ. ಅದಾದ ನಂತರದಲ್ಲಿ N ಆದ ನಂತರ -2 ಯಾವ್ದು ಬರುತ್ತೆ, N -1 -2 L ಇದೆ. L ಆದ ನಂತರದಲ್ಲಿ 2 ಮೈನಸ್ ಮಾಡಬೇಕಾದ್ರೆ KJ ನಮ್ಗೆ ಆನ್ಸರ್ ಬರೋದಿಲ್ಲಿ J ಬರುತ್ತೆ, ರೈಟ್. ಅದಾದ ನಂತರ -2 ಬರೋದು ಯಾವುದು, H ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ, ರೈಟ್. ಅದಾದ ನಂತರದಲ್ಲಿ ನೆಕ್ಸ್ಟ್ KMOS K ಎಲ್ಲಿದೆ, KMO ಅದಾದ ನಂತರ S ನಾನು ನೋಡ್ತಾ ಹೋಗೋಣ. K ದಿಂದ ಎಷ್ಟು ಡಿಫ್ರೆನ್ಸ್ ಇದೆ, Mಗೆ +2 ಅದಾದ ನಂತರ M ದಿಂದ O 2 ಮತ್ತೆ +2 ಮಾಡ್ತೀವಿ, ರೈಟ್. ಅದಾದ ನಂತರದಲ್ಲಿ ಮತ್ತೆ +2 ಮಾಡಿದಾಗ +2 O P ಮತ್ತು Q ನಮ್ಗೆ ಆನ್ಸರ್ ಸಿಗೋದು ಯಾವುದು, Q ಸಿಗುತ್ತೆ. ಕನ್ಫರ್ಮೇಷನ್ ಮಾಡ್ಕೋಬೇಕಾದ್ರೆ ಮತ್ತೆ +2 ಮಾಡ್ಬೇಕು ನಾವಿಲ್ಲಿ, +2 S ಬರುತ್ತೆ, QRS, ರೈಟ್. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ನಮಗಿಲ್ಲಿ ಮತ್ತೆ ರಿವರ್ಸ್ ಬರ್ತವೆ. ನಮಗೆ ಯಾವ ರೀತಿಯಾಗಿ ರಿವರ್ಸ್ ಬರ್ತೀವಿ, TRP ಅದಾದ ನಂತರ S TRPN
ಈ ರೀತಿಯಾಗಿ ಏನು ಮಾಡ್ತೇವೆ ಮತ್ತೆ ಮೈನಸ್ ಬರಬೇಕಾಗುತ್ತೆ. ಯಾವ ರೀತಿಯಾಗಿ -2 -2 -2 ಈ ರೀತಿಯಾಗಿ ಏನು ಮಾಡ್ತೇವೆ ನಾವಿಲ್ಲಿ ಮತ್ತೆ -2 ಅಂತ ಏನು ಮಾಡ್ತೀವಿ ಬೇರೆ ಬೇರೆ ರೀತಿ ಅಂತ ಒಂದು ನೋಡ್ಕೋತಾ ಬರ್ತೀವಿ. ಹಾಗಾದರೆ ನೋಡೋಣ. ಟಿ ಆದ ನಂತರ ಆರ್ ಬರುತ್ತೆ. ಟಿದಿಂದ ಎಷ್ಟು ಇದೆ ಡಿಫ್ರೆನ್ಸು -2 -1 -2 ಆರ್ ಇದೆ. ಅದಾದ ನಂತರ ಪಿ ಇದೆ -1 -2 ಅದಾದ ನಂತರ -1 -2 ಎನ್ ಬರುತ್ತೆ. ಎನ್ ಆದ ನಂತರ -2 ಯಾವ್ದು ಬರುತ್ತೆ ಎಲ್ ಬರುತ್ತೆ. -1 -2 ರೈಟ್. ಈ ರೀತಿಯಾಗಿ ಏನು ಮಾಡ್ತೀವಿ ನಮಗಿಲ್ಲಿ ಈ ಒಂದು ಸಿರೀಸ್ ಒಳಗಡೆ ಈ ಒಂದು ಅಲ್ಫಾಬೆಟ್ಸನ್ನು ಕೂಡ ಏನು ಮಾಡ್ತಾರೆ ಈ ರೀತಿಯಾಗಿ ಆದಂಥ ಒಂದು ಅಲ್ಫಾಬೆಟ್ಸ್ಗಳನ್ನ ಸಿರೀಸ್ ಒಳಗಡೆ ಕೂಡ ಏನು ಮಾಡ್ತಾರೆ ನಮಗಿಲ್ಲಿ ತೆಗೆದುಕೊಂಡು ಬರೋದಕ್ಕೆ ಅವಕಾಶಗಳನ್ನ ಏನು ಮಾಡಿ ನಮಗಿಲ್ಲಿ ಮಾಡಿಕೊಡ್ತಾರೆ ಅಂತ ನಾವಿಲ್ಲಿ ನೋಡ್ತೀವಿ ರೈಟ್. ಅದಾದ ನಂತರ ಎರಡನೇ ಒಂದು ಎಕ್ಸಾಂಪಲ್ಗೆ ಏನು ಮಾಡೋಣಪ್ಪ ಅಂತಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಏನು ಮಾಡ್ತೀವಿ ನಾವೇ ಡಿಫ್ರೆನ್ಸನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿಯ ಡಿಫ್ರೆನ್ಸನ್ನು ನೋಡ್ತಾ ಹೋಗ್ತೀವಿ ಅಪ್ಪ ಅಂತಂದರೆ ನಾವಿಲ್ಲಿ ನೋಡೋಣ. MQVUQ ಕ್ವಶನ್ ಮಾರ್ಕ್ ಇದೆ. QOIT SNKS UMMR ಈ ರೀತಿಯಾಗಿ ಏನು ಮಾಡಿದ್ದಾರೆ ನಮಗೆ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ. ನಾವು ನೋಡಿದ ಕೂಡಲೇ ನಮ್ಗೆ ಏನು ಅನಿಸುತ್ತೆ ಏನಪ್ಪ ಒಂದಕ್ಕೊಂದು ಲಿಂಕ್ ಇಲ್ವಲ್ಲ, ನಮಗೇನು ಗೊತ್ತಾಗ್ತಾ ಇಲ್ವಲ್ಲ, ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನಮಗಿಲ್ಲಿ ಕನ್ಫ್ಯೂಷನ್ಗೆ ಬಂದುಬಿಡ್ತೀವಿ ರೈಟ್. ಅದೇ ರೀತಿಯಾಗಿ ಏನು ಮಾಡೋಣ ಅಂತ ಇದೇ ರೀತಿಯಾಗಿ ಏನು ಮಾಡೋಣ ಇದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಹಾಗಾದರೆ ಮೊದಲನೇ ಅಕ್ಷರಗಳನ್ನ ಏನು ಮಾಡ್ತಾ ಇಲ್ಲಿ ಲಿಂಕ್ ಮಾಡ್ತಾ ಹೋಗೋಣ. ಎರಡನೇ ಅಕ್ಷರಗಳನ್ನ ಮತ್ತೆ ಲಿಂಕ್ ಮಾಡ್ತಾ ಹೋಗೋಣ. ಮೂರನೇ ಅಕ್ಷರಗಳನ್ನ ಮತ್ತೆ ಲಿಂಕ್ ಮಾಡ್ತಾ ಹೋಗೋಣ. ಮತ್ತೆ ನಾಲ್ಕನೇ ಅಕ್ಷರನ ಕೂಡ ಏನು ಮಾಡೋಣ ನಾವಿಲ್ಲಿ ಲಿಂಕ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ನಮ್ಗೆ ಏನಾಗುತ್ತೆ ಇಲ್ಲಿ ಒಂದು ಕ್ವಶನ್ಗೆ ಆನ್ಸರ್ ನಮಗಿಲ್ಲಿ ಸಿಕ್ಬಿಡುತ್ತೆ ರೈಟ್. ಹಾಗಾದರೆ ಎಮ್ದಿಂದ ಕ್ಯೂವರೆಗೂ ಬರಬೇಕಾದ್ರೆ ನನಗೆ ನಮ್ಮ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ನಮಗಿದ್ದಾಗ ನಮ್ಗೆ ಗೊತ್ತಾಗಲ್ಲ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತೇಳಿ. ಎರಡನೇ ಅಕ್ಷರಿಗೆ ನಮ್ಗೆ ಏನು ಮಾಡಲಿ ಕ್ವಶನ್ ಮಾರ್ಕ್ ಇದೆ, ಯಾವ ರೀತಿಯಾಗಿ ಬಿಡಿಸ್ಬೇಕು. ಹಾಗಾದರೆ 3 ಮತ್ತು 4 ಮತ್ತು 5ನೇ ಒಂದು ಅಕ್ಷರಗಳನ್ನ ಏನು ಮಾಡೋದು ಒಂದು ಪದಗಳನ್ನ ಏನು ಮಾಡೋಣ ನಾವಿಲ್ಲಿ ಜೋಡಿಸ್ತಾ ಹೋಗೋಣ. ಆ ಜೋಡಿಸಿದಾಗ ಏನಾಗ್ತದೆ ನಮಗಿಲ್ಲಿ ಒಂದು ಆನ್ಸರ್ ನಮಗೆ ಈಸಿಯಾಗಿ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿಯಾಗಪ್ಪ ಕ್ಯೂದಿಂದ ಎಷ್ಟು ಡಿಫ್ರೆನ್ಸ್ ಇದೆ. ಕ್ಯೂದಿಂದ ಎಷ್ಟು Q+1 +2 ಅದ ನಂತರ +1 +2 ಅದೇ ರೀತಿಯಾಗಿ ಏನು ಮಾಡೋದು ನಾವಿಲ್ಲಿ 2 ಮೈನಸ್ಗಳನ್ನ ಮಾಡ್ಕೊಂಡಾಗ ನಮ್ಗೆ ಏನಾಗ್ತದೆ ಮೊದಲನೇ ಅಕ್ಷರ ನಮಗಿಲ್ಲಿ ಸಿಗ್ತಾ ಹೋಗ್ತದೆ. ಯಾವ ರೀತಿಯಾಗಿ ಕ್ಯೂ ಇದೆ PO ನಮಗಿಲ್ಲಿ ಏನಾಗ್ತದೆ O ಸಿಗ್ತದೆ. ಅದೇ ರೀತಿಯಾಗಿ ನಾವು ಏನು ಮಾಡುವಾಗ ಪ್ಲಸ್ ಮಾಡಿದಾಗ ಮೊದಲನೇ ಅಕ್ಷರ M ಇದೆ +2 O ಸಿಗ್ತದೆ ನಮಗಿಲ್ಲಿ O ಸಿಕ್ಕಿದೆ ನಮಗೆ ರೈಟ್. ಈ ರೀತಿಯಾಗಿ ಏನು ಮಾಡೋಣ ಅಂತ ನಮಗಿಲ್ಲಿ ಮೊದಲನೇ ಅಕ್ಷರ ನಮ್ಗೆ ಸಿಕ್ತು. ಸೆಕೆಂಡ್ ಅಕ್ಷರ ಯಾವ ರೀತಿಯಾಗಿದೆ ON O ಮತ್ತು N ಒಂದು ಮೈನಸ್ ಆಗಿದೆ ರೈಟ್. ಇಲ್ಲಿ ನೋಡ್ಕೊಂಡಾಗ ಆಯಿತು. ಮತ್ತೆ ಒಂದು ಮೈನಸ್ ಆಗಿದೆ, ಎನ್ ಮತ್ತು ಎಮ್ ಮೈನಸ್ ಆಗಿದೆ. ಹಾಗಾದರೆ ನಮಗಿಲ್ಲಿ ಏನು ಮಾಡ್ಬೇಕು ನಾವಿಲ್ಲಿ ಮತ್ತೆ ಕ್ಯೂದಿಂದ ಒಂದು ಏನು ಮಾಡ್ತೀವಿ ನಾವಿಲ್ಲಿ ಒಂದು ಮೈನಸ್ ಆಗ್ಬೇಕು ನಮಗಿಲ್ಲಿ. ಯಾವ ರೀತಿಯಾಗಿ ಮೈನಸ್ ಆಗಬೇಕು ಕ್ಯೂ ಅಂತಂದ್ರೆ ನಮಗಿಲ್ಲಿ ಕ್ಯೂ ಇದೆ ಮೈನಸ್ ಬಂದಾಗ ನಮಗೇನು ಬರುತ್ತೆ P ಬರುತ್ತೆ ರೈಟ್. ಯಾವ ರೀತಿಯಾಗಿ Q-1 P -1 O ಇದೆ, ಓದಿಂದ -1 N ಇದೆ, ಎನ್ನಿಂದ -1 M ನಮಗೆ ಸಿಗುತ್ತೆ ರೈಟ್. ಇಂಥ ಮೂರನೇ ಅಕ್ಷರಗಳನ್ನ ನೋಡ್ಕೊಂಡಾಗ ಮೂರನೇ ಅಕ್ಷರ ಇಲ್ಲಿ ಇ ಇದೆ I-K-M ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಐದಿಂದ ಎನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ I 1 2 3 4 ಪ್ಲಸ್ ಮಾಡಿದ್ದಾರೆ. ಎಷ್ಟು 4 ಪ್ಲಸ್ ಮಾಡಿದ್ದಾರೆ. ಹಾಗಾದರೆ ಯಾವುದು ಐದಿಂದ ಎನ್ ಅವರಿಗೆ 4 ಪ್ಲಸ್ ಇದೆ. ಎನ್ದಿಂದ ಎಮ್ಗೆ 1 ಮೈನಸ್ ಇದೆ. ಏನಿದೆ ಇಲ್ಲಿ ಸಾರಿ I-K-M ಒಂದೊಂದು ಮತ್ತೆ ಇಲ್ಲಿ ಏನು ಮಾಡಿದ್ರೆ ಮತ್ತೆ ಒಂದು ಎಡಿಷನ್ ಮಾಡ್ತಾ ಹೋಗಿದ್ದಾರೆ. ಯಾವ ರೀತಿಯಾಗಿ I+1 + 2 + K ಇದೆ, K+1 + 2 M ಇದೆ. ಅದೇ ರೀತಿಯಾಗಿ ನಾವು ಏನು ಮಾಡ್ಬೇಕು ಇಲ್ಲಿ ಐದಿಂದ 2 ಮೈನಸ್ ಮಾಡ್ಕೋಬೇಕು 1 2 G ಬರುತ್ತೆ. ಹಾಗಾದರೆ ಇಲ್ಲಿಂದ ಬರೋಣ E+1 + 2 EFG ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ TSR TSRQP ಸಾರಿ ನಮಗಿಲ್ಲಿ ಆನ್ಸರ್ ಏನು ಬರುತ್ತೆ FUTSRQ FUTSRQ ನಮಗಿಲ್ಲಿ ಏನಾಗುತ್ತೆ ಆನ್ಸರ್ ಸಿಗುತ್ತೆ
ಇದೇ ರೀತಿಯಾಗಿ ಏನು ಮಾಡ್ಬೇಕು ನಾವಿಲ್ಲಿ ಒಂದಕ್ಕೊಂದು ಲಿಂಕ್ಗಳನ್ನು ಮಾಡ್ತಾ ಹೋದಾಗ ನಮಗಿಲ್ಲಿ ಒಂದಕ್ಕೊಂದು ಆನ್ಸರ್ ಏನಾಗ್ತವೆ ಇಲ್ಲಿ ಸಿಗ್ತಾ ಹೋಗ್ತವೆ ಅಂತೇಳಿ ನಾವು ನೋಡ್ಕೋತೀವಿ. ಅದೇ ರೀತಿಯಾಗಿ ಮೊದಲನೇ ಅಕ್ಷರ, ಎರಡನೇ ಅಕ್ಷರ, ಮೂರನೇ ಅಕ್ಷರ, ನಾಲ್ಕನೇ ಅಕ್ಷರಗಳನ್ನ ಏನು ಮಾಡ್ತೇವೆ ನಾವಿಲ್ಲಿ ಜೋಡಣೆ ಮಾಡ್ತಾ ಹೋದಾಗ ನಮಗಿಲ್ಲಿ ಆನ್ಸರ್ ಸಿಗುತ್ತಾ ಹೋಗುತ್ತದೆ. ನಮಗಿಲ್ಲಿ ನಾವು ಬಿಡಿಸೋಕ್ಕೆ ಮತ್ತಷ್ಟು ಸರಳವಾಗಿ ಏನು ಮಾಡ್ತೀವಿ ನಾವೇ ಒಂದು ಆನ್ಸರ್ಗಳನ್ನ ಒಂದು ಸಿರೀಸ್ ಒಳಗಡೆ ಅದರೊಂದು ಎಸ್ಪೆಷಲಿ ಈ ಆಲ್ಫಾಬೆಟ್ಸ್ ಒಳಗಡೆ ಈ ಅಂಕಿಗಳನ್ನು ಮೊದಲನೇ ಎಕ್ಸಾಮ್ ಸ್ಟಾರ್ಟ್ ಆಗೋಂಥ ಮೊದಲೇ ನಿಮಗೆ ಏನು ಮಾಡಬೇಕು ಈ ಒಂದು ಆಲ್ಫಾಬೆಟ್ಗಳನ್ನು ಬರೆದಿಟ್ಕೊಂಡ್ರೆ ಏನಾಗ್ತದೆ ನಮಗೆ ಈ ಒಂದು ಸಿರೀಸನ್ನು ಬಿಡಿಸೋದಕ್ಕೆ ಆಲ್ಫಾಬೆಟ್ ಒಳಗಡೆ ಬಿಡಿಸೋದಕ್ಕೆ ನಮಗೆ ಮತ್ತಷ್ಟು ಅನುಕೂಲ ಆಗ್ತದೆ ಅಂತ ಇಲ್ಲಿ ನೋಡಿ. ಓಕೆ, ಮೂರನೇ ಎಕ್ಸಾಂಪಲನ್ನು ನೋಡ್ಕೊಂಡಾಗ ನಮಗಿಲ್ಲಿ ಮತ್ತೆ ಅದೇ ರೀತಿಯಾದಂಥ ಒಂದು ಪ್ಯಾಟರ್ನ್ ಏನಾಗ್ತದೆ ಇಲ್ಲಿ ಕಂಡು ಬರ್ತದೆ. ಯಾವ ರೀತಿಯ ಪ್ಯಾಟರ್ನ್ ಕಂಡು ಬರ್ತದೆಪ್ಪ ಅಂತಂದರೆ CEIK ಅದೇ ರೀತಿಯಾಗಿ ಒಂದು ಎಡಿಷನ್ ಮಾಡ್ತಾ ಹೋಗುವಂಥ ಒಂದು ಪ್ಯಾಟರ್ನ್ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಸಿದಿಂದ ಈಗ ಎಷ್ಟು ಡಿಫ್ರೆನ್ಸ್ ಇದೆ? C ಪ್ಲಸ್ ಟು ನಾವೇನು ಮಾಡ್ತೀವಿ ಇಲ್ಲಿ ನೋಡ್ತಾ ಬರ್ತೀವಿ. ಸಿರೀಸ್ +2. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ನಮಗೆ ಇಲ್ಲಿ ಮತ್ತೆ +2 ಅಂತ ನೋಡ್ಕೊಂತಾಗ ಯಾವ್ದು ಬರ್ತದೆ? EFG ಈ ರೀತಿಯಾಗಿ ಏನು ಮಾಡ್ತೀವಿ ನಾವಿಲ್ಲಿ ಪ್ಯಾಟರ್ನನ್ನು ನೋಡ್ತೀವಿ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ +2 GHI. ನೆಕ್ಸ್ಟ್ ಆಯ್ದಿಂದ K +2 ಆಗ್ತದೆ, +2 ಇದೆ. ನೆಕ್ಸ್ಟ್ ಇದು ಒಂದೇ ಅಕ್ಷರ ನಮಗಿಲ್ಲಿ ಲಿಂಕ್ ಆದಾಗ ಎರಡನೇ ಅಕ್ಷರ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗೋಣ. ಏನು ಡಿಫ್ರೆನ್ಸ್ ಇದೆ? ಮತ್ತು ಇಲ್ಲಿ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಎರಡು ಅಕ್ಷರಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ಎಡಿಷನ್ ಮಾಡ್ತಾ ಹೋಗಬೇಕಾಗ್ತದೆ. ಯಾವ ರೀತಿಯಾಗಿ? TUF +2 ನೋಡಿ, T +1 +2 ಹಾಗಾದರೆ ಆನ್ಸರ್ ನಮಗೇನು ಬರುತ್ತೆ? X ಬರುತ್ತೆ. +1 +2 Z ಇದೆ. +1 ಅಂತಂದರೆ ಅಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಎಲ್ಲಿಂದ ಆಗುತ್ತೆ? ಎದಿಂದ ಕಂಟಿನ್ಯೂಷನ್ ಆಗುತ್ತೆ. A +1 ಆಗುತ್ತೆ, B +2 ಆಗುತ್ತೆ. ಹಾಗಾಗಿ Z ಮತ್ತೆ ರಿಪೀಟ್ ಆಗೋ ಮತ್ತೆ ಏಕೆ ಬರುತ್ತೆ, ಅದು ಕೂಡ ಎದಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. Z ಮುಗೀತು ಅಂತ ಅಲ್ಲೇ ಕಂಟಿನ್ಯೂಷನ್ ಕಟ್ ಆಗಲ್ಲ, ಅದು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ರಿಪೀಟ್ ಆಗುತ್ತೆ ಅದು. ಹಾಗಾಗಿ ಅದು ಚೈನ್ ಸರ್ಕ್ಯುಲೇಷನ್ ಆಗ್ತದೆ, ಅದು ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ ಅಂತ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಥರ್ಡ್ ಒನ್ ಯಾವ ರೀತಿಯಾಗಿ ಲಿಂಕ್ ಮಾಡ್ತಾ ಹೋಗಿದ್ದಾರೆ? ಥರ್ಡ್ ಒನ್ ಕೂಡ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ +2 ಅನ್ನು ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ? UVW XY ಇಲ್ಲಿ ಬರೋದು ಯಾವುದಪ್ಪ ಅಂತಂದರೆ Y. Z ಮತ್ತು A ಬರುತ್ತೆ. A ಅದಾದ ನಂತರ ಎದಿಂದ +1 +2 ಅಂದರೆ ಎ ಆದ ನಂತರ B ಮತ್ತು C ಆನ್ಸರ್ ನಮಗಿಲ್ಲಿ ಸಿಗ್ತಾ ಹೋಗ್ತದೆ. ಇಲ್ಲೂ ಕೂಡ ಏನು ಮಾಡ್ತೀವಿ ನಾವಿಲ್ಲಿ +2 ಮತ್ತು +2 ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಲಾಸ್ಟ್ ಅಕ್ಷರವನ್ನು ಏನು ನಾವಿಲ್ಲಿ ಲಿಂಕ್ ಮಾಡ್ತಾ ಹೋದಾಗ, ಲಾಸ್ಟ್ ಒಂದೊಂದು ಅಕ್ಷರಗಳಲ್ಲಿ ನಾವಿಲ್ಲಿ ಲಿಂಕ್ ಮಾಡ್ತಾ ಹೋದಾಗ ಅಲ್ಲೂ ಕೂಡ ಏನಾಗ್ತದೆ ನಮಗಿಲ್ಲಿ ಒಂದು ಬೇರೆ ರೀತಿಯಾದಂಥ ಪ್ಯಾಟರ್ನ್ ಅಂತ ಏನೂ ಕಂಡು ಬರಲ್ಲ. ಅಲ್ಲೂ ಕೂಡ ಏನಿದೆಯಪ್ಪ ಅಂತಂದ್ರೆ ನಮಗಿಲ್ಲಿ +2 ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ +2 ಅಂತ ಆಗುತ್ತೆ? J ಎಲ್ಲಿದೆ? JKL ಎಲ್ ಬದೆ, ಎಲ್ ಆದ ನಂತರ MN ನಮ್ಗೆ ಆನ್ಸರ್ ಸಿಗೋದು N. GXYN ನಮ್ದೇನಂತಿಲ್ಲಿ ಆನ್ಸರ್ GXY ಮತ್ತು N ಅಂತ ನಮಗಿಲ್ಲಿ ಮೂರನೇ ಒಂದು ಕ್ವಶನಿಗೆ ಆನ್ಸರ್ ಸಿಗುವಂಥ ಒಂದು ನಮಗಿಲ್ಲಿ ಪ್ಯಾಟರ್ನನ್ನು ನಾವಿಲ್ಲಿ ನೋಡ್ತೀವಿ. ರೈಟ್, ಹಾಗಾದರೆ ಲಾಸ್ಟ್ ಒನ್ ನಾಲ್ಕನೇ ಎಕ್ಸಾಂಪಲ್ಗೆ ನಾವು ಕೂಡ ಏನು ಮಾಡ್ತೀವಿ? ಅದೇ ರೀತಿಯಾದ ಪ್ಯಾಟರ್ನನ್ನು ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತೀವಿ? ರೈಟ್, XUQL ಇಲ್ಲೂ ಕೂಡ ನಾಲ್ಕು ಪದಗಳ ಒಂದು ಕ್ವಶನನ್ನು ಕೊಟ್ಟು 4 ಪದಗಳನ್ನ ಕೊಡ್ತಾ ಹೋಗಿದ್ದಾರೆ. ಅದನ್ನು ಏನು ಮಾಡೋಣ ಇಲ್ಲಿ ಡಿಕೋಡ್ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿ? ರೈಟ್, ಏನಿದೆ? ಎಕ್ಸಿಂದ ಎಷ್ಟು ಡಿಫ್ರೆನ್ಸ್ ಇದೆ? X 1 2 3
ಮೈನಸ್ ರಿಟರ್ನ್ ಬಂದಿದ್ದಾರೆ -3 ರೈಟ್. ಅದೇ ರೀತಿಯಾಗಿ -3 ಅಂತ ಇಲ್ಲಿ ನೋಡ್ಕೊಂಡಾಗ ಯಾವ್ದು ಬರುತ್ತೆ, ದಿಂದ 1 2 3 6 ಬರುತ್ತೆ. ನಾವಿಲ್ಲಿ 6 ಅಂತ ಬರಿತೀವಿ. 6ರಿಂದ -3 ಅಂತ ಬಂದಾಗ 1 2 3 ಓ ಕ್ಯೂ ಇದೆ. ಸಾರಿ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ಕ್ವಶನಲ್ಲಿ ನಾನು ರಾಂಗ್ ಬರ್ಕೊಂಡಿದ್ದೆ, ಅದು ಓ ಆಗಬೇಕಾಗಿತ್ತು, ಕ್ಯೂ ಅಂತ ಬರ್ಕೊಂಡಿದ್ದೆ. ಹಾಗಾಗಿ ಅದೊಂದು ಸ್ವಲ್ಪ ಕರೆಕ್ಷನ್ ಇದೆ. ನೆಕ್ಸ್ಟ್ ಅದರಲ್ಲಿ ಮತ್ತೆ -3 ಅಂತ ಬಂದಾಗ ದಿಂದ 6ವರೆಗೂ ಬಂತು. 6ರಿಂದ -3 ನೋಡೋಣ ಇಲ್ಲಿ, +, -1 -2 -3. ನೆಕ್ಸ್ಟ್ ಮತ್ತೆ -3 ಅಂತ ಬಂದಾಗ -1 -2 -3 ಎಲ್ ಅಂತ ನಮಗಿಲ್ಲಿ ಆನ್ಸರ್ ಸಿಗುತ್ತೆ ರೈಟ್. ಇದೇ ರೀತಿಯಾಗಿ ಸೆಕೆಂಡ್ ಒಂದು ಆಲ್ಫಾಬೆಟ್ಗೆ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗೋಣ. ಯಾವ ರೀತಿಯ ಡಿಫ್ರೆನ್ಸ್ ಅಮೌಂಟನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. 1 2 3 4 ರೈಟ್. ಏನು ಡಿಫ್ರೆನ್ಸ್ ಅಮೌಂಟ್ ಇದೆ, ಇದರಿಂದ ಇನ್ಕ್ರೀಸ್ ಆಗ್ತಾ ಹೋಗಿದೆ. 1 2 3 H 1 2 3 K ಅಂತ ಆನ್ಸರ್ ಬರುತ್ತೆ. +3 +3 ಮತ್ತು +3 Kದಿಂದ 1 2 3 +1 +2 ಮತ್ತು +3 L M N ಅಂತ ಬಂದಾಗ ನಮಗಿಲ್ಲಿ ಎರಡನೇ ಆಲ್ಫಾಬೆಟ್ N ಸಿಗುತ್ತೆ. ಮತ್ತೆ +3 ಅಂತ ಮಾಡಿಕೊಂಡಾಗ Nದಿಂದ +1 +2 +3 ನಮಗಿಲ್ಲಿ Q ಅಂತ ನಮಗಿಲ್ಲಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮೂರನೇ ಆಲ್ಫಾಬೆಟ್ಗಳನ್ನ ನಾವಿಲ್ಲಿ ಜೋಡಣೆ ಮಾಡ್ತಾ ಹೋದಾಗ ಯಾವ ರೀತಿ ಅಂತ ಡಿಫ್ರೆನ್ಸನ್ನು ನಾವಿಲ್ಲಿ ನೋಡ್ಕೋಬೋದು. ರೈಟ್. ಇಲ್ಲಿ ಕೂಡ ನಾವು ಏನು ಮಾಡ್ತೀವಿ, J M ಮತ್ತು ಈ ರೀತಿಯಾಗಿ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗೋಣ. J +1 +2 +3 ರೈಟ್. +3 ಅಂತ ಬಂದಾಗ ಮತ್ತೆ ನಾವು +3 M 1 2 3 P ಅಂತ ಬರುತ್ತೆ. R K P +3 ಅಂತ ಬಂದಾಗ ನಮಗಿಲ್ಲಿ ಮತ್ತೆ M +1 +2 +3 ಅಂತ ಏನು ಮಾಡ್ತೀವಿ ನಾವಿಲ್ಲಿ ಎಡಿಷನ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾಲ್ಕನೇದು ಕೂಡ ಏನು ಮಾಡ್ತೀವಿ, +3 ಅಂತ ಬಂದಾಗ P +1 +2 +3 ಎಸ್ ಅಂತ ನಮಗಿಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಅದೇ ರೀತಿ ಲಾಸ್ಟ್ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಕನ್ಫರ್ಮೇಷನ್ಗೋಸ್ಕರ ಕರೆಕ್ಟ್ ಆಗಿದೆಯೋ ಇಲ್ಲ ಆನ್ಸರ್ ಅಂತ ಏನು ಮಾಡ್ಕೊಳ್ಳೋಕೆ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. +1 +2 +3 ಫಿ ಅಂತ ನಮಗಿಲ್ಲಿ ಆನ್ಸರ್ ಸಿಗ್ತದೆ ರೈಟ್. ಇನ್ನು ನೆಕ್ಸ್ಟ್ ಲಾಸ್ಟ್ ಆಲ್ಫಾಬೆಟ್ ಅಂತ ಬಂದಾಗ ನಮಗಿಲ್ಲಿ ಟಿದಿಂದ ಕ್ಯೂ ಬರುತ್ತೆ. ಕ್ಯೂದಿಂದ ಇಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಅದಾದ ನಂತರದಲ್ಲಿ ಕೆ, ಅದಾದ ನಂತರದಲ್ಲಿ ಎಚ್. ನಾವು ವಾಪಸ್ ರಿಟರ್ನ್ ಬರ್ತಾ ಹೋಗ್ತೀವಿ. ಇಲ್ಲಿ ಟಿ ಇಲ್ಲಿದೆ. ಅದೇ ರೀತಿಯಾಗಿ ಕ್ಯೂ ಏನಾಗಿದೆ, -1 -2 ಮತ್ತು -3 -3 ಅಂತ ಬಂದಾಗ ಕ್ಯೂ -1 -2 -3 ಎನ್ ಅಂತ ಆನ್ಸರ್ ನಮಗಿಲ್ಲಿ ಸಿಗ್ತದೆ. ಇನ್ನು ಕನ್ಫರ್ಮೇಷನ್ಗೋಸ್ಕರ ಆರ್ ಕೆ ಪಿ ಎನ್ ಅಂತ ನಮಗಿಲ್ಲಿ ಆನ್ಸರ್ ಬಂದರೆ ಕನ್ಫರ್ಮೇಷನ್ಗೋಸ್ಕರ ಏನು ಮಾಡ್ತೀವಿ, -1 -2 -3 ಕೆ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ -1 -2 -3 ಎಚ್ ಅಂತ ನಮಗಿಲ್ಲಿ ಆನ್ಸರ್ ಸಿಗುತ್ತೆ. ಈ ರೀತಿಯಾಗಿ ಏನು ಮಾಡ್ತೀವಪ್ಪ ಅಂತ ನಮಗಿಲ್ಲಿ ಈ ಒಂದು ಆಲ್ಫಾಬೆಟನ್ನು ಕೂಡ ಏನು ಮಾಡ್ತೀವಿ, ಈ ಒಂದು ಸಿರೀಸ್ ಒಳಗಡೆ ಸಿರೀಸ್ ಅಂತ ಬಂದಾಗ ಶ್ರೇಣಿಗಳು ಅಂತ ಬಂದಾಗ ಅಥವಾ ಈ ಒಂದು ಸಂಖ್ಯೆಗಳಂತ ಬಂದಾಗ ಏನು ಮಾಡ್ತೀವಿ ನಾವಿಲ್ಲಿ ಈ ಒಂದು ಸರಣಿಗಳನ್ನ ಏನು ಮಾಡ್ತೀವಿ, ಇಲ್ಲಿ ಒಂದಕ್ಕೊಂದು ಏನು ಮಾಡ್ತೀವಿ ನಾವಿಲ್ಲಿ ಲಿಂಕ್ ಮಾಡ್ತಾ ಹೋದಾಗ ನಮಗೆ ಸಿಗುವಂಥ ಆನ್ಸರ್ಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದೇ ರೀತಿಯಾಗಿ ಒಂದು ಹಲವಾರು ನಮಗಿಲ್ಲಿ ಎಕ್ಸಾಂಪಲ್ಗಳನ್ನ ನೋಡೋಕ್ಕೆ ಸಿಗ್ತವೆ. ಏನು ತೊಗೊಂಡಿದ್ರೆ ಇವು 4 ಒಂದು ಕ್ವಶನ್ಗಳನ್ನ ಏನು ಮಾಡ್ತೀವಿ ಅಂದ್ರೆ ಹೋದ ವರ್ಷ ನಡೆದಂತಹ ಒಂದು SSC JD ಎಕ್ಸಾಮಲ್ಲಿ ಬಂದಂಥ ಕ್ವಶನ್ಗಳನ್ನ ಏನು ಮಾಡಿದ್ದೇನೆ ಇಲ್ಲಿ ನಿಮ್ಗೆ ಒಂದು ಕ್ವಶನ್ಗಳನ್ನ ಇಲ್ಲಿ ತೆಗೆದುಕೊಂಡು ಬಂದಿರುತ್ತೇನೆ. ಹಾಗಾಗಿ ಈ ಒಂದು 4 ಕೂಡ ಇದೇ ರೀತಿಯಾದಂಥ ಒಂದು ಪ್ಯಾಟರ್ನನ್ನು ಕೂಡ ಏನು ಬರ್ಬೋದು ಎಕ್ಸಾಮ್ನಲ್ಲಿ ಬರ್ಬೋದು. ಮತ್ತು ಇದರೊಳಗಡೆ ಮತ್ತೆ ಬೇರೆ ಬೇರೆ ರೀತಿಯಾದಂಥ ಪ್ಯಾಟರ್ನ್ಗಳನ್ನು ಕೂಡ ಏನು ಮಾಡ್ತಾರೆ ಇಲ್ಲಿ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ. ಮತ್ತು ಮುಂದಿನ ಒಂದು ಬರುವಂಥ ತರಗತಿಗಳಲ್ಲಿ ಏನು ಮಾಡ್ತೀವಿ ನಾವು ಈ ಒಂದು ಸಿರೀಸ್ ಇರ್ಬೋದು, ಕೋಡಿಂಗ್ ಡಿಕೋಡಿಂಗ್ ಇರ್ಬೋದು, ಬ್ಲಡ್ ರಿಲೇಷನ್ ಇರ್ಬೋದು, ಆನಂತರ ಆಪ್ಟಿಟ್ಯೂಡ್, ರೀಸನಿಂಗ್, ಮ್ಯಾಥಮೆಟಿಕ್ಸ್ ಎಲ್ಲ ಒಂದು ರೀತಿಯಾದ ಕ್ಲಾಸ್ಗಳನ್ನ ಏನು ಮಾಡ್ತೀನಿ ನಾನಿಲ್ಲಿ ತೆಗೆದುಕೊಳ್ತಾ ಹೋಗ್ತೀನಿ. ನೀವು ಕೂಡ ಏನು ಮಾಡಿರಿ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಪ್ರಯತ್ನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋತಾ ನಮಗೆ ಪ್ರೋತ್ಸಾಹನ ಕೊಡಬೇಕಂತ ನಾನು ಏನು ಮಾಡ್ತೀನಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.